ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಅಂದರೆ LPG ಗ್ಯಾಸ್ಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ಈ ಒಂದು ನಿಮಗೆ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಂದರೆ LPG ಗ್ಯಾಸ್ ಅಂದರೆ ಎಲ್ಲರ ಮನೆಯಲ್ಲಿ ಈ ಒಂದು ಗ್ಯಾಸ್ನ ಅವಶ್ಯಕತೆ ಎಲ್ಲರಿಗೂ ಇದ್ದೇ ಇರುತ್ತೆ. ನೋಡಿ, ಇದು ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಈ ಒಂದು ಗ್ಯಾಸ್ ಫ್ರೀಯಾಗಿ ಬರುತ್ತೆ ಫ್ರೆಂಡ್ಸ್. ಗ್ಯಾಸ್ ಅಷ್ಟೇ ಅಲ್ಲ, ನಿಮಗೆ ಅದರ ಜೊತೆಗೆ ಒಲೆ ಅಂದರೆ ಇಲ್ಲಿ ನೀವು ನೋಡ್ಬೋದು. ಅಂದರೆ ನಿಮಗೆ ಮನೆಯಲ್ಲಿ ಗ್ಯಾಸ್ ಜೊತೆಗೆ ಏನೆಲ್ಲ ಮಟೀರಿಯಲ್ಸ್ ಬೇಕು ಅಡುಗೆ ಮಾಡೋದಕ್ಕೆ ಎಲ್ಲವೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಆಲ್ರೆಡಿ ತುಂಬ ಜನ ಇದಕ್ಕೆ ಅಪ್ಲೈ ಮಾಡಿದ್ದೀರಾ. ಯಾರೆಲ್ಲ ಇನ್ನೂ ಈ ಒಂದು ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಅಂದರೆ LPG ಗ್ಯಾಸ್ಗೆ ಇನ್ನೂ ಯಾರೆಲ್ಲ ನೀವು ಅಪ್ಲೈ ಮಾಡಿಲ್ಲ, ನಾನು ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲು ನೀವು ಗೂಗಲಲ್ಲಿ ಬಂದು ಇಲ್ಲಿ ನೋಡಿ, ಇಲ್ಲಿ PMUY ಅಂತ ಸರ್ಚ್ ಮಾಡಿದಾಗ ಈ ರೀತಿ ಶೋ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಎಂಪವರಿಂಗ್ ಎವ್ರಿ ಹೌಸ್ ಹೋಲ್ಡ್ ಅಂತ ಈ ರೀತಿ ಬಂದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಬೆನಿಫಿಟ್ಸ್ ಟು ಕಸ್ಟಮರ್ಸ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಏನೇನು ಸವಲತ್ತು ಸಿಗುತ್ತೆ ಅಂತ ಇಲ್ಲಿ ನೋಡಿ. ನಿಮಗೆ ಒಟ್ಟು 2050 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ DBT ಆಗುತ್ತೆ. ಅಂದರೆ ಅವ್ರು ನಿಮಗೆ ಡೈರೆಕ್ಟಾಗಿ ಹಣ ಕೊಡೋದಿಲ್ಲ, ಅದರ ಬದಲಿ ನಿಮಗೆ 14.2 kg ಸಿಲಿಂಡರ್ ಕೊಡ್ತಾರೆ. ಅದ ನಂತರ 1300 ರೂಪಾಯಿದು kg ಸಿಲಿಂಡರ್ ಅಂದರೆ ಅವರು ಡೈರೆಕ್ಟ್ ನಿಮಗೆ ಹಣ ಕೊಡೋದಿಲ್ಲ, ಅದರ ಬದಲಿ ನಿಮಗೆ ಈ ರೀತಿ ಸಿಲಿಂಡ್ರ ಮತ್ತು LPG ಹೌಸ್, ಅದ ನಂತರ ಪ್ರೆಜರ್ ರೆಗ್ಯುಲರ್ 150 ರೂಪೀಸ್ ಅದು ಬರುತ್ತೆ. ಅದ ನಂತರ ಡೊಮೆಸ್ಟಿಕ್ ಗ್ಯಾಸ್ ಕನ್ಸ್ಯೂಮರ್ ಕಾರ್ಡ್ ಕೊಡುತ್ತಾರೆ. ಅದ ನಂತರ ಇಲ್ಲಿ ಸಾಕಷ್ಟು ನಿಮಗೆ ಒಟ್ಟು ಸವಲತ್ತುಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ ಫ್ರೆಂಡ್ಸ್. ಇದಾದ ನಂತರ ಇದು ಬೆನಿಫಿಟ್ಸ್ ನೋಡಿದ ನಂತರ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಫಾರ್ಮ್ಸ್ ಅಂತ ಬರುತ್ತೆ ಅಲ್ಲೋ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಡೆಪ್ರಿವೇಷನ್ ಡಿಕ್ಲರೇಷನ್ ಅಂತ ಹಿಂದಿಯಲ್ಲಿ ಒಂದಿದೆ. ಅದ ನಂತರ ಡಿಪ್ರಿವೇಷನ್ ಡಿಕ್ಲರೇಷನ್ ಇಂಗ್ಲೀಷ್ ಅಂತ ಇದೆ. ನೀವು ಯಾವುದಾದ್ರೂ ಒಂದು ಫಾರ್ಮ್ನ ಚಾಯ್ಸ್ ಮಾಡ್ಕೊಳ್ಳಿ. ನಾನು ಸಜೆಷನ್ ಮಾಡೋದೇನೆಂದರೆ ಇಂಗ್ಲೀಷ್ನಲ್ಲಿ ಇರೋದ ಫಾರ್ಮ್ನ ನೀವು ಚಾಯ್ಸ್ ಮಾಡ್ಕೋಗೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಡೆಪ್ರಿವೇಷನ್ ಡಿಕ್ಲರೇಷನ್ ಫಾರ್ಮ್ನ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಮೊದಲನೇದಾಗಿ ಇಲ್ಲಿ ನಿಮಗೆ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂದರೆ ರೇಷನ್ ಕಾರ್ಡ್ನ ಹೆಡ್ ಅಂದರೆ ಫ್ಯಾಮಿಲಿ ಮೆಂಬರ್ ಯಾರಿದ್ದಾರೆ ಅಂದರೆ ಮಾಮೂಲಿಯಾಗಿ ನಿಮ್ಮ ತಾಯಿಯವರೇ ಇದ್ದಿರ್ತಾರೆ. ಯಾಕೆಂದರೆ ಈಗೆಲ್ಲ ಗೃಹಲಕ್ಷ್ಮಿ ಹಣ ಬರ್ತಿರೋದ್ರಿಂದ ಎಲ್ಲರೂ ಏನು ಮಾಡಿದ್ದಾರೆ ಅಂದರೆ ಅವ್ರ ತಾಯಿಗೆ ಆಧಾರ್ ಕಾರ್ಡ್ನಲ್ಲಿ ಹೆಡ್ ಫ್ಯಾಮಿಲಿ ಮಾಡಿರ್ತಾರೆ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ಒಂದು ತಾಯಿ ಹೆಸರು ಹಾಕಿ, ಅದ ನಂತರ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಇದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪೂರಾ ಡೀಟೇಲ್ ಇರುತ್ತೆ. ಈ ಡೀಟೇಲನ್ನು ನೀವು ನೀಟಾಗಿ ನೋಡಿಕೊಂಡು ಫಿಲಪ್ ಮಾಡಿ. ಇದ ನಂತರ ನೋಡಿ ಫ್ರೆಂಡ್ಸ್, ಇನ್ನೊಂದು ಬರುತ್ತೆ ನಿಮಗೆ ಎಕ್ಸ್ಕ್ಲೂಸಿವ್ ಕ್ರೈಟೀರಿಯಾ ಅಂದರೆ ಸೆಕ್ಷನ್ A ಫಾರ್ಮ್ ಬರುತ್ತೆ. ಈ ಫಾರ್ಮ್ ಕೂಡ ನೀವು ತುಂಬಬೇಕು. ಯಾವ ರೀತಿ ತುಂಬಬೇಕು ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪೇಯಿಂಗ್ ಪ್ರೊಫೆಷ್ನಲ್ ಟ್ಯಾಕ್ಸ್ ಆಗಿರ್ಬೋದು, ಅದ ನಂತರ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಅದ ನಂತರ ಹೌಸ್ ಹೋಲ್ಡ್ ಮೆಂಬರ್ ಈಸ್ ಎ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಕೇಳ್ತದೆ. ಇಲ್ಲಿ ಏನು ಕೇಳ್ತಾ ಇದ್ರು ಎಲ್ಲವಕ್ಕೂ ಕೂಡ ಈ ಬಾಕ್ಸ್ನಲ್ಲಿ ನೋ ಅಂತ ಇಲ್ಲಿ ಈ ರೀತಿ ನೀವು ಸಬ್ಮಿಟ್ ಮಾಡಿ. ಏನೇ ಕೇಳಿದ್ರು ಎಲ್ಲ ಬಾಕ್ಸ್ನಲ್ಲಿ ನೋ ಅಂತ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು LPG ಗ್ಯಾಸ್ ಅಂದರೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಗೆ ನೀವು ಎಲಿಜಿಬಲ್ ಆಗ್ತೀರಾ. ಎಲ್ಲವೂ ಕೂಡ ನೋಡಿ ಫ್ರೆಂಡ್ಸ್, ಫಿಲಪ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಒಂದು ಅಂದರೆ ನಿಮ್ಮ ತಾಯಿ ಹೆಸರು ಆಗಿರ್ಬೋದು, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಇಲ್ಲಿ ನಿಮ್ಮ ಒಂದು ಡೀಟೇಲ್ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ನೋ ಅಂತ ಇಲ್ಲಿ ಎಲ್ಲ ಚಾಯ್ಸ್ ಮಾಡಿಕೊಂಡು ನಿಮ್ಮ ಒಂದು ಡೀಟೇಲ್ ಸಿಗ್ನೇಚರ್ ಹಾಕಿದ ನಂತರ ಇವು 2 ಫಾರ್ಮ್ನ ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕೆಂದರೆ ನಾನು ಮುಂದೆ ಅಪ್ಲಿಕೇಶನ್ ಹಾಕುವಾಗ ಇವು ಅಪ್ಲೋಡ್ ಮಾಡೋಕ್ಕೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ. ಸೊ ನೀವು ಮೊದಲು ಇವು 2 ಅಂದರೆ ಈ 2 ಫಾರ್ಮ್ನ ಫಿಲಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಮೇನ್ ವೆಬ್ಸೈಟಿಗೆ ಬಂದಾಗ ಹೋಮ್ ವೆಬ್ಸೈಟ್ಗೆ ಇಲ್ಲಿ ನೋಡಿ ಅಪ್ಲೈ ಫಾರ್ ನ್ಯೂ ಉಜ್ವಲ್ PMUY ಕನೆಕ್ಷನ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಏನೇನು ಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಇವರ ಕಸ್ಟಮರ್ಸ್ KYC ಅಪ್ಲಿಕೇಶನ್ ಫಾರ್ಮ್ನ ನಿನಗೆ ಏನು ಹೇಳಿದೆ ಅದು. ಅದ ನಂತರ ID ಪ್ರೂಫ ನೀವು ಆಧಾರ್ ಕಾರ್ಡ್ ಇಟ್ಕೋಬೋದು. ಇದರ ನಂತರ ನಿಮ್ಮ ಒಂದು ಪ್ರೂಫ್ ಆಫ್ ಅಡ್ರೆಸ್ ಕೂಡ ಇದಕ್ಕೂ ಕೂಡ ಆಧಾರ್ ಕಾರ್ಡ್ ಇಟ್ಕೊಳ್ಳಿ. ಇದರ ನಂತರ ರೇಷನ್ ಕಾರ್ಡ್ ಇಟ್ಕೊಳ್ಳಿ. ಅದ ನಂತರ ನಿಮ್ಮ ಒಂದು ಫೋಟೋ, ಬ್ಯಾಂಕ್ ಪಾಸ್ಬುಕ್,
ಜೆರಾಕ್ಸ್ ಅದನ್ನು ಕೂಡ ಇಲ್ಲಿ ಇಟ್ಕೋಬೇಕು. ಅದ ನಂತರ ನೋಡಿ ಆನ್ಲೈನ್ ಪೋರ್ಟಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಆನ್ಲೈನ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಕ್ಲಿಕ್ ಹೇರ್ ಟು ಅಪ್ಲೈ ಅಂದರೆ ಇಲ್ಲಿ ನಿಮಗೆ ಒಟ್ಟು 3 ಚಾಯ್ಸ್ ಇದೆ. ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮಗೆ ಒಟ್ಟು 3 ಚಾಯ್ಸಸ್ ಇದೆ. ಇಲ್ಲಿ ನೋಡಿ ಇಂಡಿಯನ್ ಮತ್ತು ಭಾರತ್ ಗ್ಯಾಸ್, ಅದ ನಂತರ HP ಗ್ಯಾಸ್. ನಿಮ್ಮ ಊರಿನಲ್ಲಿ ಯಾವ ಒಂದು ಈ ಒಂದು ಅಂಗಡಿಯ ಸೆಂಟರ್ ಇದೆ ಅಥವಾ ಏಜೆನ್ಸಿ, ಯಾವ ಒಂದು ಏಜೆನ್ಸಿ ಈ ಒಂದು ಅಂದರೆ ನಮ್ಮೂರಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಭಾರತ್ ಗ್ಯಾಸ್ ಇದೆ. ನಿಮ್ಮೂರಲ್ಲಿ ಯಾವುದಿದೆ ನೀವು ನಿಮ್ಮ ಊರಲ್ಲಿ ಹೋಗಿ ಅಲ್ಲಿ ಹೋಗಿ ನೋಡಿ ಅಂಗಡಿ ಮಾಲೀಕರು, ಅಂದರೆ ಒಂದು ಊರಲ್ಲಿ ಒಂದು ಏಜೆನ್ಸಿ ಇದ್ದೇ ಇರುತ್ತೆ. ಭಾರತ್ ಗ್ಯಾಸ್, HP ಗ್ಯಾಸ್ ಅಥವಾ ನಿಮ್ಮ ಊರು ಏನಾದರೂ ದೊಡ್ಡದಿದ್ದರೆ, ಸಿಟಿ ದೊಡ್ಡದಿದ್ದರೆ 3 ಕೂಡ ಇರ್ಬೋದು. ಸೊ ನಿಮ್ಮ ಒಂದು ಹತ್ತಿರದ ಅಂಗಡಿ ಅಥವಾ ಹತ್ತಿರದ ಏಜೆನ್ಸಿಗೆ ಹೋಗಿ ಭೇಟಿಯಾಗಿ ಯಾವ ಕಂಪ್ನಿ ಇದೆ ಆ ಒಂದು ಕಂಪ್ನಿನೇ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಸೊ ನಮ್ಮೂರಲ್ಲಿ ಭಾರತ್ ಗ್ಯಾಸ್ ಇದೆ, ಸೊ ನಾನು ಭಾರತ್ ಗ್ಯಾಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಟೈಪ್ ಆಫ್ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಉಜ್ವಲ್ ಯೋಜನೆ 2 ಅಂದರೆ ಉಜ್ವಲ 3.0 ನ್ಯೂ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಇಲ್ಲಿ ಸ್ಟೇಟ್ ಅಂದರೆ ನಮ್ಮ ಸ್ಟೇಟ್ ಕರ್ನಾಟಕ ಇದೆಯಲ್ಲ, ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಯಾವ ಡಿಸ್ಟಿಕ್ದಿಂದ ನೀವು ಬಿಲೋ ಮಾಡ್ತೀರಾ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೇಮ್ ಆಫ್ ಡಿಸ್ಟ್ರಿಬ್ಯೂಟರ್ ಅಂದರೆ ನಿಮ್ಮ ಊರಿನಲ್ಲಿ ಹತ್ತಿರದ ಏಜೆನ್ಸಿ ಯಾವುದಿದೆ ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಜ್ಯೋತಿ ಗ್ಯಾಸ್ ಸರ್ವಿಸ್, ಇದು ನಿಮ್ಮ ಒಂದು ಮನೆಯ ಹತ್ತಿರ ಅಥವಾ ನಿಮ್ಮ ಊರಲ್ಲಿ ಇಲ್ಲಿ ಎಲ್ಲಿದೆ ಎಲ್ಲವೂ ಕೂಡ ಇಲ್ಲಿ ಅವ್ರ ಅಡ್ರೆಸ್ ಇರುತ್ತೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಲೊಕೇಶನ್ ಕೂಡ ಶೋ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಮ ಊರಲ್ಲಿ ಹತ್ತಿರದ ಏಜೆನ್ಸಿ ಯಾರಿದ್ದಾರೆ ಅವರನ್ನು ನೀವು ಇಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಇರುತ್ತೆ, ಅಂದರೆ ಅವ್ರ ಅಡ್ರೆಸ್ ಕೂಡ ಇರುತ್ತೆ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ನೀವು ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ತೊಗೊಂಡು ಅವ್ರ ಜೊತೆ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ನೀವು ಮಾತಾಡ್ಬೋದು. ಇಲ್ಲಿ ಯಾವುದು ನಿಮ್ಮ ಒಂದು ಹತ್ತಿರದ ಅಂದರೆ ನಿಮ್ಮ ಊರಲ್ಲಿ ಯಾವುದು ಹತ್ತಿರದ ಅಂಗಡಿ ಇರುತ್ತೆ ಆ ಒಂದು ಡೀಟೇಲ್ ಇಲ್ಲಿ ಎಲ್ಲವೂ ಕೂಡ ಶೋ ಆಗ್ತಾ ಇರುತ್ತೆ. ಅದನ್ನು ನೀವು ಇಲ್ಲಿ ಟಿಕ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಅದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಸಬ್ಮಿಟ್ ಅಂದರೆ OTP ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯೂ KYC ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಸ್ ಅ ಕನ್ಸ್ಯೂಮರ್ ಮೈಗ್ರೆಂಟ್ ಫ್ಯಾಮಿಲಿ, ಇದರ ಅರ್ಥ ನೋಡಿ ಫ್ರೆಂಡ್ಸ್, ನೀವು ಏನಾದರೂ ಒಂದು ಊರು ಬಿಟ್ಟು ಬೇರೆ ಊರಿಗೆ ಏನಾದರೂ ಶಿಫ್ಟ್ ಆಗಿದ್ದರೆ, ಅಲ್ಲೇ ದುಡಿತಾ ಇದ್ದಿದ್ರೆ, ನಿಮಗೆ ನಿಮಗೆ LPG ಗ್ಯಾಸನ್ನು ಸವಲತ್ತು ಬೇಕು, ನಮಗೆ ಅಲ್ಲೇ ಹತ್ತಿರದ ಅಂಗಡಿಯಲ್ಲಿ ನಾವು ಗ್ಯಾಸ್ ತೊಗೊಳ್ಳೋ ಸವಲತ್ತು ಬೇಕು ಅಂದರೆ ನೀವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನೀವು ಸ್ವಂತ ಊರಲ್ಲೇ ಇದ್ದೀರಾ, ನಾವು ಊರು ಬಿಟ್ಟು ಎಲ್ಲೂ ಹೋಗಿಲ್ಲ, ನಮಗೆ ಸ್ವಂತ ಊರಲ್ಲೇ ನಮಗೆ ಗ್ಯಾಸ್ ಬೇಕು ಅಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ಯಾಮಿಲಿ ಐಡೆಂಟಿಫೈಯರ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ರೇಷನ್ ಕಾರ್ಡ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಅಂದರೆ ಫ್ಯಾಮಿಲಿ ರೇಷನ್ ಕಾರ್ಡ್ ನಂಬರ್ ಇಲ್ಲಿ ನೀವು ಹಾಕಬೇಕು. ಅದ ನಂತರ ಟೈಪ್ ಆಫ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಉಜ್ವಲ್ ಯೋಜನಾ ಅಂದರೆ ಉಜ್ವಲ 3.0 ಜನರಲ್ ಆಥರ್ಸ್ SC ST, ನೀವು ಯಾವ ಕಾಸ್ಟಿಗೆ ಬರ್ತೀರ ನೋಡಿ. ನೀವು ಏನಾದರೂ SCಗೆ ಬಂದರೆ ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ, STಗೆ ಬಂದರೆ ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ, ಜನರಲಿಗೆ ಬಂದರೆ ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇನ್ನು ಬೇರೆ ಕ್ಯಾಟಗರಿಗೆ ಏನಾದರೂ ಬಂದರೆ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಚಾಯ್ಸ್ ಮಾಡ್ಕೊಂಡಾಗ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ನೋಡಿ ಫ್ರೆಂಡ್ಸ್, ಮುಂದೆ ನೀವು ಈ ರೀತಿ ಅಂದರೆ ರೈಟ್ ಸೈಡ್ ನೀವು ಈ ಕಡೆ ಸರ್ಸ್ದಾಗ ಸ್ಲೈಡ್ ಮಾಡಿದಾಗ ಇಲ್ಲಿ ನೋಡಿ ಫ್ಯಾಮಿಲಿ ಐಡೆಂಟಿಫೈಯರ್ ಸ್ಟೇಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇಲ್ಲಿ ಒಂದು ಸ್ಟೇಟ್ ಚಾಯ್ಸ್ ಮಾಡ್ಕೋಬೇಕು. ಅಂದರೆ ನಮ್ಮ ಕರ್ನಾಟಕ ಇಲ್ಲಿ ತೆಳಗೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನಮ್ಮ ಕರ್ನಾಟಕ ಶೋ ಆಗುತ್ತೆ. ಶೋ ಆದಾಗ ನೀವು ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಪ್ರೊಸೀಡ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಡೀಟೇಲ್ಸ್ನ ಸಬ್ಮಿಟ್ ಮಾಡ್ತಾ ಇರಬೇಕು. ಮೊದಲೇದಾಗಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಮೊದಲೇದಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಡೀಟೇಲ್ನ ಇಲ್ಲಿ ಶೋ ಆಗ್ತಾ ಇರುತ್ತೆ. ಅಂದರೆ ಇಲ್ಲಿ ನೋಡಿ ಫ್ಯಾಮಿಲಿ ರೇಷನ್ ಕಾರ್ಡ ಅದು ಮತ್ತು ಅದರ ನಂಬರ್ನ ಇಲ್ಲಿ ಶೋ ಆಗುತ್ತೆ. ಶೋ ಆದಾಗ ನೋಡಿ ಫ್ರೆಂಡ್ಸ್, ಮತ್ತೆ ಮುಂದೆ ನಿಮಗೆ ಇಲ್ಲಿ ಡೀಟೇಲ್ನ ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲೇದಾಗಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮೊದಲು
ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಶೋ ಆಗ್ತಾ ಇರುತ್ತೆ ನೋಡಿ. ಇದನ್ನು ನೀವು ಇಲ್ಲಿ ಗಮನಿಸಬೇಕು. ಅದನ್ನು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಮೊದಲನೇದಾಗಿ ಇಲ್ಲಿ ಏನು ಕೇಳ್ತಾ ಇದೆ ಅಂದರೆ ಮಜೋರ್ ಫ್ಯಾಮಿಲಿ ಮೆಂಬರ್ಸ್, ಅಂದರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿಯಲ್ಲಿ 4 ಜನ ಇದ್ದೀರಾ ಅಂತ ತಿಳ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಟ್ಟು 18+ ಏಜ್ ಇರೋರು ಮಾತ್ರ ಇಲ್ಲಿ ಎಷ್ಟು ಜನ ಇದ್ದೀರಾ ಅನ್ನೋದು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. 18 ವರ್ಷಕ್ಕಿಂತ ಕೆಳಗೆ ಏನಾದರೂ ಇದ್ದರೆ ಅವರು ಈ ಒಂದು ಇದರಲ್ಲಿ ಫ್ಯಾಮಿಲಿ ಮೆಂಬರ್ ಆಗಿ ಸದಸ್ಯರು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ 5 ಜನ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅದರಲ್ಲಿ 4 ಜನ 18+ ಏಜ್ ಆದವ್ರು ಇದ್ದೀರಾ, ಇನ್ನೊಬ್ಬರು 18ಕ್ಕಿಂತ ಕಮ್ಮಿ ಇದ್ದರೆ ಇಲ್ಲಿ ನೀವು 4 ಜನದ ಹೆಸರುಗಳನ್ನು ಮಾತ್ರ ಹಾಕಬೇಕು. ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. 4 ಜನದು ಯಾವ ರೀತಿ ಹಾಕಬೇಕು ನೋಡಿ. 5 ಜನದಲ್ಲಿ ಒಬ್ಬರಿಗೆ ವಯಸ್ಸಾಗಿಲ್ಲ, ಅಂದರೆ 18 ವರ್ಷಕ್ಕಿಂತ ಕೆಳಗಿದ್ದಾರೆ, ಅಂದರೆ ಅವರಿಗೆ 15 ವರ್ಷ 16 ವರ್ಷ ಆಗಿರ್ಬೋದು. ಇನ್ನು ನೀವು 4 ಜನ ಇದ್ದೀರಾ. 4 ಜನದಲ್ಲಿ ಒಬ್ಬರು ನಿಮ್ಮ ತಾಯಿಯವರು ಇರ್ತಾರೆ. ಆ ತಾಯಿಯವರು ಏನಾಗಿದ್ದಾರೆ, ಆ ರೇಷನ್ ಕಾರ್ಡ್ನಲ್ಲಿ ಹೆಡ್ ಆಗಿರ್ತಾರೆ, ಅಂದರೆ ಫ್ಯಾಮ್ಲಿಯ ಮುಖ್ಯಸ್ಥರಾಗಿರ್ತಾರೆ. ಅವರಿಗೆ ಗೃಹಲಕ್ಷ್ಮಿ ಎಲ್ಲ ಸ್ಕೀಮ್ ಬರ್ತಾ ಇರುತ್ತೆ ಅಲ್ವಾ. ಸೊ ಅವರ ಹೆಸರು ನೀವು ಇಲ್ಲಿ, ಅಂದರೆ ಅವರನ್ನು ಬಿಟ್ಟು 3 ಜನರು ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕು. ಯಾಕಂದರೆ ನಿಮ್ಮ ತಾಯಿ ಹೆಸರ ಮೇಲೆ ನೀವು ಇಲ್ಲಿ LPG ಗ್ಯಾಸ್ ಅಪ್ಲೈ ಮಾಡ್ತಾ ಇದ್ದೀರಲ್ವ. ಸೊ ಹೀಗಾಗಿ ನಿಮ್ಮ ತಾಯಿಯವರನ್ನು ಬಿಟ್ಟು 3 ಜನ ಅಂತ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ನಾನು ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ 5 ಜನ 6 ಜನ ಅಥವಾ 4 ಜನ ಈ ರೀತಿ ಇರ್ಬೋದು. ಫಾರ್ ಎಕ್ಸಾಂಪಲ್ 6 ಜನ ಇದ್ದರೆ 18 ವರ್ಷ ಮೇಲ್ಪಟ್ಟವರು ಎಲ್ಲರೂ ಇದ್ದರೆ ಸೊ ಇಲ್ಲಿ ನೀವು 5 ಅಂತ ಹಾಕಬೇಕು. ಯಾಕೆಂದರೆ ನಿಮ್ಮ ತಾಯಿಯವರಿಗೆ ನೀವು ಬಿಟ್ಟು ಹಾಕಬೇಕಾಗುತ್ತೆ. ಅಥವಾ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ತಂದೆಯವರು ಏನಾದರೂ ಮುಖ್ಯಸ್ಥರಾಗಿದ್ದರೆ ನಿಮ್ಮ ತಂದೆಯವರನ್ನು ಬಿಟ್ಟು 5 ಜನರ ಹೆಸರು ನೀವು ಇಲ್ಲಿ ಹಾಕಬೇಕು. ನಿಮ್ಮ ಮನೆಯಲ್ಲಿ ಏನಾದರೂ 4 ಜನ ಇದ್ದರೆ ನಿಮ್ಮ ತಾಯಿಯವರು ಏನಾದರೂ ಮುಖ್ಯಸ್ಥರಾಗಿದ್ದರೆ ನಿಮ್ಮ ತಾಯಿಯವರನ್ನು ಬಿಟ್ಟು ಉಳಿದ 3 ಜನರ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಅಂದರೆ ಇಲ್ಲಿ 3 ಅಂತ ಚಾಯ್ಸ್ ಮಾಡ್ಕೋಬೇಕು. ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ರಿಲೇಷನ್ಶಿಪ್ ಅಪ್ಲಿಕೆಂಟ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲೇದಾಗಿ ಇಲ್ಲಿ ರೇಷನ್ ಕಾರ್ಡಲ್ಲಿ ಮುಖ್ಯಸ್ಥರು ನಿಮ್ಮ ತಾಯಿಯವರಾಗಿದ್ದರೆ ಮೊದಲೇದು ಇಲ್ಲಿ ನೋಡಿ ಹಸ್ಬೆಂಡ್ ಅಂತ ಬರುತ್ತೆ, ಅಂದರೆ ನಿಮ್ಮ ತಂದೆ ಹೆಸರು ಬರುತ್ತೆ. ತಂದೆ ಹೆಸರನ್ನ ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ, ಅಂದರೆ ಹಸ್ಬೆಂಡ್ ಅಂತ ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಅವರ ಇಲ್ಲಿ ಫಸ್ಟ್ ನೇಮ, ಮಿಡಲ್ ನೇಮ, ಇದಾದ ನಂತರ ಇಲ್ಲಿ ಲಾಸ್ಟ್ ನೇಮ್ ಹಾಕಿ, ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಇಲ್ಲಿ ಏಜ್ ಎಷ್ಟಾಗಿದೆ ಅದನ್ನು ಇಲ್ಲಿ ನೀವು ಹಾಕಬೇಕು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಕಿದ ನಂತರ ಇಲ್ಲಿ ನೋಡಿ ಮತ್ತೆ ಆ್ಯಡ್ ನ್ಯೂ ಫ್ಯಾಮಿಲಿ ಮೆಂಬರ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಮತ್ತೆ ಇಲ್ಲಿ ನೀವು ನೋಡ್ಬೋದು ಆ್ಯಡ್ ನ್ಯೂ ಫ್ಯಾಮಿಲಿ ಮೆಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಮತ್ತೆ ನೀವು ಅಂದರೆ ನಿಮ್ಮ ತಾಯಿಯವರಿಗೆ ನೀವು ಸನ್ ಆಗಬೇಕಲ್ವಾ, ಮೇಲಾಗಿದ್ದರೆ ಸನ್ ಆಗಬೇಕಲ್ವಾ. ಸೊ ಇಲ್ಲಿ ಸನ್ ಅಂತ ಚಾಯ್ಸ್ ಮಾಡಿಕೊಂಡು ಮತ್ತೆ ನೀವು ಇಲ್ಲಿ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಫಸ್ಟ್ ನೇಮ, ಮಿಡಲ್ ನೇಮ, ಲಾಸ್ಟ್ ನೇಮ, ಆಧಾರ್ ಕಾರ್ಡ್ ನಂಬರ್ ಈ ರೀತಿ ಹಾಕಬೇಕು. ನಂತರ ಏನಾದರೂ ನಿಮಗೆ ತಂಗಿ ಆಗಿದ್ದರೆ, ಅಂದರೆ ಡಾಟರ್, ಅಂದರೆ ನಿಮ್ಮ ತಾಯಿಯವರಿಗೆ ಒಬ್ಬಳು ಮಗಳು ಇರ್ತಾಳಲ್ವ, ಆಕೆ ನಿಮಗೆ ಅಂದರೆ ಅವರು ನಿಮಗೆ ತಂಗಿ ಆಗಬೇಕಲ್ವ. ಸೊ ಅವರ ಇಲ್ಲಿ ಡಾಟರ್ ಅಂತ ಚಾಯ್ಸ್ ಮಾಡ್ಕೋಬೇಕು. ಚಾಯ್ಸ್ ಮಾಡಿಕೊಂಡು ಸೇಮ ಅದೇ ರೀತಿ ಇಲ್ಲಿ ನಿಮ್ಮ ಒಂದು ಮಿಡಲ್ ನೇಮ, ಫಸ್ಟ್ ನೇಮ, ಲಾಸ್ಟ್ ನೇಮ, ಆಧಾರ್ ಕಾರ್ಡ್ ನಂಬರ್ ಎಲ್ಲವೂ ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅದೇ ರೀತಿ ನೀವು ಎಷ್ಟು ಜನ ಇದ್ದೀರಾ ಅದೇ ರೀತಿ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಆ ಎಲ್ಲವೂ ಆದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ನಿಮಗೆ ಇಲ್ಲಿ 2 ಬಾಕ್ಸಸ್ಗಳಿದೆ. ಈ ಬಾಕ್ಸಸ್ಗಳು ಏನು ತೋರಿಸ್ತಾ ಇದೆ ಅಂದರೆ ಇಲ್ಲಿ ನೋಡಿ, ದಿಸ್ ಈಸ್ ಟು ಸರ್ಟಿಫೈ ದ್ಯಾಟ್ ಐ ಆಮ್ BPCL ಡಿಸ್ಟ್ರಿಬ್ಯೂಟರ್ ಪ್ರಾಪರ್ಟಿ. ಅಂದರೆ ಇದರ ಅರ್ಥ ಏನು ಫ್ರೆಂಡ್ಸ್, ನಿಮ್ಮ ಒಂದು ಒಬ್ಬೊಬ್ರದ್ದು ಏನಾಗಿಬಿಡುತ್ತೆ ಅಂದರೆ ಕೆಲವೊಬ್ರದ್ದು ಒಂದು ರೇಷನ್ ಕಾರ್ಡ್ ಇರುತ್ತೆ. ಆ ರೇಷನ್ ಕಾರ್ಡಲ್ಲಿ ಕೇವಲ ಒಬ್ಬರೇ ಇರ್ತಾರೆ, ಅಂದರೆ ಗಂಡ ಹೆಂಡತಿ ಇರೋದಿಲ್ಲ, ಅಥವಾ ಗಂಡ ಸತ್ತಿರ್ಬೋದು ಅಥವಾ ಹೆಂಡತಿ ಸತ್ತಿರ್ಬೋದು. ಅದರಲ್ಲಿ ಏನಾಗಿರುತ್ತೆ, ಒಂದು ರೇಷನ್ ಕಾರ್ಡಲ್ಲಿ ಒಬ್ಬರೇ ಇದ್ದರೆ ಇಲ್ಲಿ 2 ಬಾಕ್ಸಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನಾವು ತುಂಬ ಜನ ಇದ್ದೀವಿ, ಒಂದಕ್ಕಿಂತ ಜಾಸ್ತಿ ಜನ ಇದ್ದಿದ್ದೀವಿ, ಗಂಡ ಹೆಂಡತಿ ಎಲ್ಲರೂ ಕೂಡ ಇದ್ದಾರೆ ಅಂದರೆ ನೀವು ಇದರ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ನೀವು ಹಾಗೆ ಬಿಡಬೇಕು. ಇದರ ನಂತರ ಬರುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸೊಲ್ಯೂಷನ್ ಅಂತ. ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂದರೆ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ತಾಯಿಯವರು ಮುಖ್ಯಸ್ಥರಾಗಿದ್ದರೆ ಇಲ್ಲಿ ಮಿಸ್ಸಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಮಿಸ್ಸಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದ ನಂತರ ಅವರ ಫಸ್ಟ್ ನೇಮ್ ಹಾಕ್ಕೊಳ್ಳಿ, ಯಾವ ರೀತಿ ಆಧಾರ್ ಕಾರ್ಡ್ನಲ್ಲಿ ಅದೇ ರೀತಿ. ಅದರ ನಂತರ ಮಿಡಲ್ ನೇಮ್ ಅಂದರೆ ಅವ್ರ ತಂದೆ ಹೆಸರು ಅಥವಾ ಗಂಡನ ಹೆಸರು ಇದ್ದರೆ ಅವರ ಹೆಸರು ಹಾಕಿ. ಇದರ ನಂತರ ಲಾಸ್ಟ್ ನೇಮ್ ಅಂದರೆ ಸರ್ ನೇಮ್ ಅಥವಾ ಜಾತಿ ಹೆಸರು ಹಾಕಿ ಇಲ್ಲಿ ನೀವು ಹಾಕಬೇಕು. ಇದರ ನಂತರ ಅವರ ಡೇಟ್ ಆಫ್ ಬರ್ತ್ ಹಾಕಿ.
ನಂತರ ನೋಡಿ ಫ್ರೆಂಡ್ಸ್ ಈ ಒಂದು ಡೀಟೇಲ್ನ ನೀವು ಸಬ್ಮಿಟ್ ಮಾಡಬೇಕು. ಅದನ್ನು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಡೀಟೇಲ್ನ ಇಲ್ಲಿ ಅಂದರೆ ಕ್ಯಾಟಗರಿ ನೇಮ್ ಹೌಸ್ ಹೋಲ್ಡರ್ ಅಂದರೆ ನಿಮ್ಮ ಒಂದು ಅಡ್ರೆಸ್ಸನ್ನು ಫಿಲ್ಅಪ್ ಮಾಡಬೇಕು. ಅದಕ್ಕಿಂತ ಮೊದಲು ಇಲ್ಲಿ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಕ್ಲಿಕ್ ಹಿಯರ್ ಟು ನೋ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಅಕ್ಸೆಪ್ಟೆಡ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಇಲ್ಲಿ ನಾನು ಆಧಾರ್ ಕಾರ್ಡ್ನ ನಾನು ಇಲ್ಲಿ ಚಾಯ್ಸ್ ಮಾಡ್ಕೋತೀನಿ. ಆಧಾರ್ ಕಾರ್ಡ್ನ ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಯಾಟಗರಿ ರೇಷನ್ ಕಾರ್ಡ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಹೌಸ್ ನಂಬರ್ ನಿಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ಇಲ್ಲಿ 0 ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದನಂತರ ಬಿಲ್ಡಿಂಗ್ ನಿಮ್ಮ ಓಣಿಯಲ್ಲಿ ಏನಾದರೂ ಫೇಮಸ್ ಬಿಲ್ಡಿಂಗ್ ಇದ್ದರೆ ಅದನ್ನು ಹಾಕಿ. ಅಲ್ಲ ನಿಮ್ಮ ಬೀದಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಅದೇ ರೀತಿಯಲ್ಲಿ ನೀವು ಹಾಕಿದ್ರೆ ಸಾಕು. ಲ್ಯಾಂಡ್ಮಾರ್ಕ್ ಏನಾದರೂ ನಿಮಗೆ ಗೊತ್ತಿದ್ದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಹತ್ತಿರ ಏನಾದರೂ ಸ್ಕೂಲ್ ಇದ್ದರೆ ಅಥವಾ ಏನಾದರೂ ಪೋಸ್ಟ್ ಆಫೀಸ್ ಇದ್ದರೆ ಏನಾದರೂ ಫೇಮಸ್ ಹಾಕ್ಬೋದು. ಅದನಂತರ ಇಲ್ಲಿ ನಿಮ್ಮ ಊರಿನ ಹೆಸರು ಹಾಕಿ. ಇದನಂತರ ಸ್ಟೇಟ್ ಚಾಯ್ಸ್ ಮಾಡ್ಕೋಬೇಕು. ಅದನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಪಿನ್ ಕೋಡ್ ಹಾಕಿ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ. ಅದನಂತರ ಇಲ್ಲಿ ನಿಮ್ಮ ಇಮೇಲ್ ID ಹಾಕಿ. ಇದನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಇದನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ರೈಟಿಗೆ ಈ ರೀತಿ ಸ್ಲೈಡ್ ಮಾಡಿದ್ರೆ ಈ ರೀತಿ ಇಲ್ಲಿ ಶೋ ಆಗ್ತಾ ಇರುತ್ತೆ. ಡಿಸ್ಟಿಕ್ ಆಗಿರ್ಬೋದು, ಅದನಂತರ ನಿಮ್ಮ ತಾಲೂಕಾಗಿರ್ಬೋದು. ಅದನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಫ್ಲೋರ್ ನಂಬರ್ ಇಲ್ಲ ಅಂದರೆ ನೀವು ಇಲ್ಲಿ 00 ಅಂತ ಮಾಡ್ಬೋದು. ಟೆಲಿಫೋನ್ ನಂಬರ್ ಇಲ್ಲ ಅಂದರೆ ಇದನ್ನು ಇದೇ ರೀತಿಯೇ ಗ್ಯಾಪ್ ಬಿಟ್ಬಿಡಿ. ಇದನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂದರೆ ನಿಮ್ಮ ತಾಯಿಯವರ ಆಧಾರ್ ಕಾರ್ಡ್ ಹಾಕಬೇಕು. ಅದನಂತರ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಲ್ಲಿ ಹೆಸರು ಹಾಕಿ. ಅದನಂತರ IFSC ಕೋಡ್ ಅಂದರೆ IFSC ಕೋಡ್ ಎಲ್ಲಿದು ಬರುತ್ತೆ ಅಂದರೆ ಇಲ್ಲಿ ನಮಗೆ ತೋರಿಸ್ತೀನಿ ನಮ್ಮ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ಚಾಯ್ಸ್ ಮಾಡ್ಕೋಬೇಕು. ಅದನಂತರ ಬ್ಯಾಂಕ್ ಅಕೌಂಟ್ ಟೈಪ್ ಸೇವಿಂಗ್ ಅಕೌಂಟ್ ಇದೆ, ಕರೆಂಟ್ ಅಕೌಂಟ್ ಇದೆ, ಅದನ್ನಂತ ಹಾಕಿ. ಇದನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ. ಅದನಂತರ IFSC ಕೋಡ್ ನಿಮ್ಮ ಪಾಸ್ಬುಕ್ನಲ್ಲಿರುತ್ತೆ, ಅದನ್ನು ನೀವು ನೋಡಿ ಇಲ್ಲಿ ಹಾಕಬೇಕು. ಇದನಂತರ ನೋಡಿ ಫ್ರೆಂಡ್ಸ್ ಇನ್ನೊಂದು ನಾನು ನಿಮಗೆ ತೋರಿಸಲಿಲ್ಲ. ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಇಲ್ಲಿ ನಾವು ಚಾಯ್ಸ್ ಮಾಡ್ಕೊಂಡಿವಲ್ಲ, ಆಧಾರ್ ಕಾರ್ಡ್ ಚಾಯ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಅದನಂತರ ಇಲ್ಲಿ ಏನು ಕೇಳುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ನಂಬರ್, ಅದನಂತರ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್. ಅದನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಅದನಂತರ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದನ್ನು ಇಲ್ಲಿ ಹಾಕಿ. ಅದನಂತರ ಬ್ಯಾಂಕ್ ನೇಮ್ ಏನಿದೆ ಅದರ ಹಾಕಿ. ಸೇವಿಂಗ್ ಅಕೌಂಟ್ ಇದೆಯಾ ಕರೆಂಟ್ ಅಕೌಂಟ್ ಇದೆಯಾ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, IFSC ಕೋಡ್ ಹಾಕಿ. ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ಯಾಕೇಜ್ ಸೆಲೆಕ್ಷನ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಾರ್ಮಲಾಗಿ ಎಲ್ಲರೂ 14.2 kg ಅಂತಲೇ ಚಾಯ್ಸ್ ಮಾಡ್ಕೊಳ್ತಾರೆ. ನೀವು ಕೂಡ ಇದನ್ನು ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ 14.2 kg ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಮುಂದೆ ನಿಮಗೆ ಇಲ್ಲಿ ಡಿಸ್ಟಿಕ್ ಮೇಲೆ ಚಾಯ್ಸ್ ಮಾಡ್ಕೊಳ್ಳಿ. ಅದನಂತರ ಡಿಸ್ಟಿಕ್ನ ಚಾಯ್ಸ್ ಮಾಡ್ಕೊಂಡ ನಂತರ ನಿಮ್ಮ ಊರು ಅಂದರೆ ವಿಲೇಜ್, ನಿಮ್ಮ ಒಂದು ವಿಲೇಜ್ನ ಚಾಯ್ಸ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಪ್ಲಸ್ ನೀವೇನಾದರೂ ಗ್ರಾಮೀಣ ಕ್ಷೇತ್ರದಲ್ಲಿದ್ದರೆ ರೂರಲ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಸಿಟಿಯಲ್ಲಿದ್ದರೆ ಉರ್ಬನ್ ಅಂತ ಚಾಯ್ಸ್ ಮಾಡ್ಕೋಬೇಕು. ಇದೊಂದು ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಅಂದರೆ ಸಬ್ ಡಿಸ್ಟಿಕ್ ಎಲ್ಲವೂ ಚಾಯ್ಸ್ ಮಾಡ್ಕೊಳ್ತೀರ ನೀವು. ಚಾಯ್ಸ್ ಮಾಡ್ಕೊಂಡು ನಂತರನೇ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನಿಮಗೆ ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ. ಇಲ್ಲಿ ನಿಮ್ಮ ಒಂದು ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ತಾಲೂಕನ್ನು ಚಾಯ್ಸ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ನೋಡಿ ನಿಮ್ಮ ಒಂದು ರಿಕ್ವೆಸ್ಟ್ ID ಕಾರ್ಡ್ ಏನಿದೆ ಇದರ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ರೇಷನ್ ಕಾರ್ಡ, ಆಧಾರ್ ಕಾರ್ಡ, ಪರಿವೇಷನ್ ಡಿಕ್ಲರೇಷನ್ ಫಾರ್ಮ, ಫ್ಯಾಮಿಲಿ ಆಧಾರ್ ನೇಮ್ಸ್ ಎಲ್ಲವೂ ಕೂಡ ನೀವು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಮೊದಲೇದಾಗಿ ಇನ್ನೊಂದು ಕೂಡ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಗಮನಿಸಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್, ಡಿಕ್ಲರೇಷನ್ ಫಾರ್ಮ್ ಆಗಿರ್ಬೋದು ಎಲ್ಲವೂ ಕೂಡ 300 KB ಒಳಗಡೆನೇ ಇರಬೇಕು. ನೀವು ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ಗಳು ನಿಮಗೆ ರೀಸೈಜ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಯಾವ ಆ್ಯಪ್ ಇನ್ಸ್ಟಾಲ್ ಮಾಡಬೇಕು. ನಾವೊಂದು ಆ್ಯಪಿನ ಹೆಸರು ಹೇಳ್ತೀನಿ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ನೀವು ಈಸಿಯಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ರೀಸೈಜ್ ಮಾಡ್ಕೋಬೋದು. ನಾನು ಮುಂದೆ ತಿಳಿಸ್ತೀನಿ ಫ್ರೆಂಡ್ಸ್. ಮೊದಲು ನೀವು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದು ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ. ಮೊದಲೇದಾಗಿ ನೀವು ಇಲ್ಲಿ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಕೂಡ ಅಪ್ಲೋಡ್ ಮಾಡಬೇಕು. ಅದನ್ನು ನೀವು PDF ಸೈಜ್ ಅಂದರೆ PDF ಮಾಡಿಕೊಂಡು ಅಪ್ಲೋಡ್ ಮಾಡೋದು ತುಂಬ ಬೆಟ್ರ್. ನೋಡಿ ಫ್ರೆಂಡ್ಸ್ ಬ್ಯಾಕ್ ಮತ್ತು ಫ್ರಂಟ್ ಅಂದರೆ ಮುಂದೆಗಡೆದು ಮತ್ತು ಹಿಂದಿಗಡೆದು 2 ಪೇಜ್ದು ಇರುತ್ತೆ ಅಲ್ವಾ. ಸೊ 2 ಕಡೆದು ನೀವು ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್ ನಿಮ್ಮ ಆಧಾರ್ ಕಾರ್ಡ್ ಬರುತ್ತೆ. ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಆಧಾರ್ ಕಾರ್ಡ್ ಕೂಡ ಸೇಮ್ ಮುಂದುಗಡೆದು ಮತ್ತು ಹಿಂದುಗಡೆದು ಎರಡೂ ಕೂಡ ನೀವು ಅಪ್ಲೋಡ್ ಮಾಡಬೇಕು. ಅಂದರೆ PDF ಸೈಜ್ನಲ್ಲಿ PDF ಫಾರ್ಮೆಟ್ನಲ್ಲಿ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಸೊ ಈ PDF ಫಾರ್ಮೆಟ್ನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ನಾನು PDF ಫಾರ್ಮೆಟ್ನಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ನಾನು ನಿಮಗೆ ತೋರಿಸ್ತೀನಿ. ಆ್ಯಪ್ ಯಾವುದಂತ ಮೊದಲು ನೀವು ಇಲ್ಲಿ ಅಪ್ಲೋಡ್ ಯಾವ ರೀತಿ ಮಾಡ್ಕೋಬೇಕು ನೋಡ್ಕೊಳ್ಳಿ. ಇದನ್ನಂತರ ನೋಡಿ ಫ್ರೆಂಡ್ಸ್, ಪರಿವೇರ್ಷನ್ ಡಿಕ್ಲರೇಷನ್ ಫಾರ್ಮ್ ನಾನು ಆಲ್ರೆಡಿ ಹೇಳಿದೆ. ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೀನಿ, ಇನ್ನೂ ಒಂದು ಫಾರ್ಮ್ ಇದೆ, ಅದನ್ನು ನೀವು ಫಿಲಪ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೋಬೇಕಂತ. ಅದನ್ನು ಅಪ್ಲೋಡ್ ಮಾಡೋಕ್ಕೋಸ್ಕರ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದೇ ಆ ಫಾರ್ಮ. ನಾನು ಆಲ್ರೆಡಿ ಅವಾಗ ಹೇಳಿದೆ ಈ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ, ಯಾಕೆಂದರೆ ಅಪ್ಲಿಕೇಶನ್ ಹಾಕುವಾಗ ಇದು ನಿಮಗೆ ಕೆಲಸಕ್ಕೆ ಬರುತ್ತೆ ಅಂತ. ಸೊ ಇದನ್ನು ಕೂಡ PDF ಸೈಜಲ್ಲಿ ಇದು ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ನೀವು ಅಪ್ಲೋಡ್ ಹೋಗಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ರೀಸೈಜ್ ಎಲ್ಲಿ ಮಾಡಬೇಕು, ಇಲ್ಲಿ ನೋಡಿ ಫೋಟೋ ಆ್ಯಂಡ್ ಪಿಕ್ಚರ್ನ ಇದರಲ್ಲಿ ರೀಸೈಜ್ ಮಾಡಿಕೊಂಡು ಇಮೇಜ್ ಟು PDF ಅಂತ ಇದೆಯಲ್ವಾ, ಇದನ್ನು ಎರಡೂ ಕೂಡ ಪ್ಲೇಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ. ಎರಡನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ನೋಡಿ ಇಮೇಜ್ ಟು PDF ಅಂತ ಇದೆಯಲ್ವಾ, ನಿಮ್ಗೆ ಏನಾದರೂ MB ಜಾಸ್ತಿ ಆಗ್ತಾ ಇದೆ ಅಂದರೆ ಇಲ್ಲಿ ನೋಡಿ ಫೋಟೋ ಆ್ಯಂಡ್ ಪಿಕ್ಚರ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರೀಸೈಜ್ ಮಾಡಿಕೊಂಡು ನಂತರ ಇಮೇಜ್ ಟು PDF ಅಂತ ಬರುತ್ತೆ. ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಇದರಲ್ಲಿ ನೀವು PDF ಮಾಡ್ಕೋಬೋದು. ಪ್ಲೇಸ್ಟೋರ್ನಲ್ಲಿ ಹೋಗಿ ನೋಡಿ ಇಮೇಜ್ ಟು PDF ಅಂತ ಸರ್ಚ್ ಮಾಡಿ, ಅದ ನಂತರ ಫೋಟೋ ಆ್ಯಂಡ್ ರೀಸೈಜ್ ಫೋಟೋ ಅಂತ ಸರ್ಚ್ ಮಾಡಿದ್ರೆ ಸಾಕು, ಎರಡೂ ಕೂಡ ಬರುತ್ತೆ. ಎರಡನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೀಸೈಜ್ ಮಾಡ್ಕೋಬೋದು. ಇದನ್ನಂತ ನೋಡಿ ಫ್ರೆಂಡ್ಸ್, ಫ್ಯಾಮಿಲಿ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆಲ್ರೆಡಿ ಅಂದರೆ ನಿಮ್ಮ ಫ್ಯಾಮಿಲಿ 4 ಜನದಲ್ಲಿ 3 ಜನ ನಿಮ್ಮ ತಾಯಿಯವ್ರಿಗೆ ಬಿಟ್ಟು 3 ಜನ ಉಳಿದಿದ್ದೀರಲ್ವ, ಆ 3 ಜನದ ಆಧಾರ್ ಕಾರ್ಡ್ನ ಒಂದೊಂದಾಗಿ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊತ ಹೋಗಬೇಕು. ಯಾಕೆಂದರೆ ಇಲ್ಲಿ ಒಂದೇ ಯಾಕೆ ತೋರಿಸ್ತಿದೆ ಅಂದರೆ ನಾನು ಒಂದೇ ಚಾಯ್ಸ್ ಒಬ್ಬ ಫ್ಯಾಮಿಲಿ ಮೆಂಬರ್ ಮಾತ್ರ ಚಾಯ್ಸ್ ಮಾಡ್ಕೊಂಡಿದ್ದೆ. ಸೊ ಹೀಗಾಗಿ ಇಲ್ಲಿ ಒಂದೇ ತೋರ್ತಾ ಇದೆ. ನೀವೇನಾದರೂ 3-4 ಜನ ಇದ್ದರೆ ಇಲ್ಲಿ 1, 2, 3 ಅಂತ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ಯಾಮಿಲಿ ಮೆಂಬರ್ದು ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಕೂಡ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ನೋಡಿ PDF ಫಾರ್ಮೆಟಲ್ಲಿ ಈ ರೀತಿ ಆಧಾರ್ ಕಾರ್ಡ್ ಹಿಂದುಗಡೆದು ಮತ್ತು ಮುಂದುಗಡೆದು ಎರಡೂ ಕೂಡ ಶೋ ಆಗುತ್ತೆ. ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡಿಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ ಇದೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ರೀಸೈಜ್ ಯಾವ ರೀತಿ ಮಾಡಬೇಕು ಮತ್ತು PDF ಫಾರ್ಮೆಟಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ಆ್ಯಪ್ ಯಾವ ಇನ್ಸ್ಟಾಲ್ ಮಾಡಬೇಕು ಅನ್ನೋದು ತೋರಿಸಿದ್ದೀನಿ. ಅದು ಆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ರೀಸೈಜ್ ಮಾಡ್ಕೋಬೋದು. ನಂತರ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಡಾಕ್ಯುಮೆಂಟ್ ಏನಿದೆ ಇಲ್ಲಿ ನೋಡಿ KYC ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅದು ಕಂಪ್ಲೀಟಾಗಿ ಹೋಗುತ್ತೆ. ಕಂಪ್ಲೀಟಾಗಿ ಹೋಗೋದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ರಿಕ್ವೆಸ್ಟ್ ಏನಿದೆ ಅದು ನೀವು ಸ್ಟೇಟಸ್ನ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಅದರ ಮೇಲೆ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮ್ಮ ಒಂದು ರಿಕ್ವೆಸ್ಟ್ ID ನಂಬರ್ ನಾನು ಆಲ್ರೆಡಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದನ್ನು ನೀವು ಇಲ್ಲಿ ಹಾಕಿ ಇಲ್ಲಿ ನಿಮ್ಮ ತಾಯಿಯವರ ಡೇಟ್ ಆಫ್ ಬರ್ತ್ ಹಾಕಿ ಒಂದು OTP ಬರುತ್ತೆ. OTP ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಮುಂದೆ ನಿಮ್ಮ ಒಂದು ಅಂದರೆ ನಿಮ್ಮ ಹತ್ತಿರದ ಅಂಗಡಿಗೆ ಹೋಗಿ ಭೇಟಿ ನೀಡಿ. ಅಂದರೆ ನಿಮ್ಮ ಒಂದು ಏಜೆನ್ಸಿ ಇರ್ತಾರಲ್ವಾ, ಪ್ರತಿ ಊರಲ್ಲಿ LPG ಗ್ಯಾಸ್ನ ಏಜೆನ್ಸಿ ಅಂಗಡಿ ಇರುತ್ತೆ. ಆ ಒಂದು ಅಂಗಡಿಗೆ ಹೋಗಿ ನೋಡಿ ಫ್ರೆಂಡ್ಸ್, ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಬಯೋಮೆಟ್ರಿಕ್ ಕೊಡಬೇಕು. ಸೊ ನಿಮ್ಮ ತಾಯಿಯವರಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಿಮ್ಮ ಒಂದು ಬಯೋಮೆಟ್ರಿಕ್ ಥಂಬ್ ಕೊಟ್ಟು ಆ ರಿಜಿಸ್ಟ್ರೇಷನ್ ಆಗುತ್ತೆ, ಅಂದರೆ ಅಪ್ರೂವ್ ಮಾಡಬೇಕು ಅಲ್ವಾ. ಸೊ ಅವರು ನೀವು ಹಾಕಿರೋ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಅಂದರೆ ನೀವೇನು ಆ ಏಜೆನ್ಸಿಗೆ ಭೇಟಿ ಆಗ್ತೀರಲ್ವ, ಅವರು ಅಂದರೆ ಈ ಒಂದು ರಿಕ್ವೆಸ್ಟ್ ID ನಂಬರ್ ಏನು ಇರುತ್ತೆ ಅಲ್ವ ನಮ್ಮ ಹತ್ರ, ಆ ಒಂದು ರಿಕ್ವೆಸ್ಟ್ ID ನಂಬರ್ನ ಅವರಿಗೆ ನೀವು ಕೊಟ್ಟಾಗ ಏನು ಮಾಡ್ತಾರೆ ಅಂದರೆ ಅವರು ಚೆಕ್ ಮಾಡ್ತಾರೆ ನೀವು ಹಾಕಿರೋ ಅಪ್ಲಿಕೇಶನ್ ಕರೆಕ್ಟಾಗಿದೆ ಇಲ್ವ ಅಂತ ಚೆಕ್ ಮಾಡಿ ಅದನ್ನು ಅಪ್ರೂವ್ ಮಾಡಿ ನಿಮ್ಮ ತಾಯಿಯವರ ಏನಂತಾರೆ ಹೆಬ್ಬಟ್ಟು ಅಂದರೆ ಥಂಬ್ ಇಂಪ್ರೆಷನ್ ಏನಿದೆ ಅದನ್ನು ತಗೊಂಡು ನಿಮ್ಮ ಅಪ್ಲಿಕೇಶನ್ ಏನಿದೆ ಅವರು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದಾಗ ಕೆಲವು ದಿನಗಳ ನಂತರ ನಿಮ್ಮ ಒಂದು ಹೋಮ್ ಪೋಸ್ಟಿಗೆ ಇದು ಏನಿದೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಈ LPG ಗ್ಯಾಸ್ ಜೊತೆಗೆ ಈ ಏನೇನು ನಿಮಗೆ ಎಲ್ಲ ಸವಲತ್ತುಗಳು ಸಿಗಬೇಕು, ಗ್ಯಾಸ್ ಆಗಿರ್ಬೋದು, ಅದ ನಂತರ ಅದಕ್ಕೆ ಏನೇನು ಎಲ್ಲ ಮಟೀರಿಯಲ್ಸ್ ಬೇಕು ಎಲ್ಲವೂ ಕೂಡ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಆ ಒಂದು ಅಂದರೆ ಅಂಗಡಿಗೆ ಬಂದಾಗ ಅವರು ನಿಮಗೆ ಕಾಲ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ಆದಾಗ ಡೈರೆಕ್ಟಾಗಿ ಅವರೇ ಕಾಲ್ ಮಾಡ್ತಾರೆ. ಕಾಲ್ ಏನಾದರೂ ಮಾಡಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಆ ಒಂದು ಅಂಗಡಿ ಸೆಂಟರ್ಗೆ ಭೇಟಿ ನೀಡಿ ನಾನು ಈ ರೀತಿ ಅಪ್ಲಿಕೇಶನ್ ಹಾಕಿದ್ದೀನಿ, ದಯವಿಟ್ಟು ಸ್ವಲ್ಪ ಚೆಕ್ ಮಾಡಿ ಅಂತ ನೀವು ರಿಕ್ವೆಸ್ಟ್ ಕೂಡ ಮಾಡ್ಕೋಬೋದು. ಸೊ ನಂತರ ಅವರು ಚೆಕ್ ಮಾಡಿ ನಿಮ್ಮ ಒಂದು ತಾಯಿಯವರ ಹೆಬ್ಬಟ್ಟು ಅಥವಾ
ಇದೇನಿದ್ರೆ ಥಂಬ್ ಇಂಪ್ರೆಷನ್ ಅದನ್ನು ನೀವು ತೊಗೊಂಡು ಅಪ್ಲಿಕೇಶನ್ ಅಪ್ರೂವ್ ಮಾಡಿದ ನಂತರ ಕೆಲವು ದಿನಗಳ ನಂತರ ನಿಮ್ಮ ಪೋಸ್ಟ್ ಅಂದರೆ ನಿಮ್ಮ ಒಂದು ಅಂಗಡಿಗೆ ಬಂದಾಗ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಅವಾಗ ನೀವು ಅಂಗಡಿಗೆ ಹೋಗಿ ನಿಮ್ಮ ಒಂದು ಗ್ಯಾಸ್ನ ಮನೆಗೆ ತೊಗೊಂಡು ಬರ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಅಂದರೆ LPG ಗ್ಯಾಸ್ಗೆ ಯಾವ ರೀತಿ ಫ್ರೀಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲೋ ಸೊ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅವ್ರಿಗೆ ಕೂಡ ತಿಳಿಸಿ. ಯಾಕೆಂದರೆ ಈ ಒಂದು ಬೆನಿಫಿಟ್ಸ್ ಏನಿದೆ ಎಲ್ಲ ಬಡ ಕುಟುಂಬಗಳು ಪಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಈಗಿನ ಕಾಲದಲ್ಲಿ ಇನ್ನೂ ಕೂಡ ಅಂದರೆ ಹಳ್ಳಿಗಳಲ್ಲಿ ಇನ್ನೂ ಒಲೆ ಮೇಲೆ ಅಡುಗೆ ಮಾಡ್ತಾ ಇರ್ತಾರೆ. ಸೊ ತುಂಬ ಸಮಸ್ಯೆ ಆಗುತ್ತೆ. ಗೌರ್ಮೆಂಟ್ ಇದು ತುಂಬ ಒಳ್ಳೆಯ ಅವಕಾಶ ಕೊಟ್ಟಿದೆ. ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.